ಒಬ್ಬ 100% ಟ್ರೇಡರ್ ಆಗಬೇಕಂದ್ರೆ ನಮ್ಗೆ ಏನೇನು ಗೊತ್ತಿರ್ಬೇಕಂತ ನಿಮ್ಗೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಕೊಡ್ತೀನಿ. ಸೊ ಈ ರೋಡ್ ಮ್ಯಾಪ್ ಇಂದ ನೀವು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ಬನ್ನಿ ಇಲ್ಲಿ. ಸೊ ಒಬ್ಬ 100% ಟ್ರೇಡರ್ ಆಗಲಿಕ್ಕೆ 100% ಯಾರು ಇರಲ್ಲ, ಬಟ್ ಒಂದು ಕ್ಲಿಯರ್ ಆಗಿರೋ ರೋಡ್ ಮ್ಯಾಪ್ ನಿಮ್ಗೆ ಬೇಕಾಗಿದ್ರೆ ನಮ್ಮ ಹತ್ರ ಏನೇನ್ ಇರಬೇಕು? ಫಸ್ಟ್ ಇರಬೇಕು ಒಂದು ಸ್ಟ್ರಾಟಜಿ. ಇರಬೇಕು, ತುಂಬಾ ಸಿಂಪಲ್ ಆಗಿರುವಂತ ಸ್ಟ್ರಾಟಜಿ ಇರಲಿ. ಓಕೆ, ಅದು ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರಲಿ, ಟ್ರೆಂಡ್ ಲೈನ್ ಆಗಿರಲಿ, ಅಥವಾ ನಿಮ್ದು ಯಾವುದೇ ಒಂದು ಸೆಟ್ ಆಫ್ ಆಗಿರಲಿ. ಓಕೆನಾ, ತುಂಬ ಒಂದು ಸಿಂಪಲ್ ಸ್ಟ್ರಾಟಜಿನ ಇಟ್ಕೊಳ್ಳಿ. ಸೊ ಅದಾದ್ಮೇಲೆ ಈ ಒಂದು ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಿ. ಸೊ ಅಟ್ಲೀಸ್ಟ್ ಮಿನಿಮಮ್ 2 ವರ್ಷ ಬ್ಯಾಕ್ ಟೆಸ್ಟ್ ಮಾಡಿ. ಸೊ ನೆಕ್ಸ್ಟ್ ಇದಾದ್ಮೇಲೆ ಇದು ಸ್ಟ್ರಾಟಜಿ ನಮಗೆ 10% ವರ್ಕ್ ಆಗುತ್ತೆ, ಬ್ಯಾಕ್ ಟೆಸ್ಟ್ ನಮಗೆ 20% ವರ್ಕ್ ಆಗುತ್ತೆ. ಸೊ ಇನ್ನ 20% ಇದೆಯಲ್ಲ, ರಿಸ್ಕ್ ಮ್ಯಾನೇಜ್ಮೆಂಟ್, ರಿಸ್ಕ್ ರಿವಾರ್ಡ್ ಮತ್ತೆ ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ. ಇದು 20%. ಓಕೆ, ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಸೊ ನಿಮ್ಮ ಕ್ಯಾಪಿಟಲ್ ಅಲ್ಲಿ ನೀವು ಎಷ್ಟು ರಿಸ್ಕ್ ನ ತಗೊಳ್ತಾ ಇದ್ದೀರಾ ಪರ್ ಟ್ರೇಡ್. ಸೊ ಇದರಲ್ಲಿ ನೀವು ಒಂದು ಟ್ರೇಡ್ ಅಲ್ಲಿ 2% ರಿಸ್ಕ್ ತಗೊಂಡ್ರೆ ಒಳ್ಳೇದು. ಇದಾದ್ಮೇಲೆ ರಿಸ್ಕ್ ರಿವಾರ್ಡ್ ರೇಷಿಯೋ ಬರುತ್ತೆ. ರಿಸ್ಕ್ ರಿವಾರ್ಡ್ ರೇಷಿಯೋ ನೀವು ಯಾವುದೇ ಸೆಟಪ್ ಮೇಲೆ ಟ್ರೇಡ್ ನ ತಗೊಂಡ್ರೆ ಮಿನಿಮಮ್ ಆ ಸೆಟಪ್ ನಿಮಗೆ 1:1.5 ರಿಸ್ಕ್ ರಿವಾರ್ಡ್ ಕೊಡಬೇಕು, ಅಥವಾ 1:2 ರಿಸ್ಕ್ ರಿವಾರ್ಡ್ ನಮಗೆ ಕೊಡಬೇಕು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದಾದ್ಮೇಲೆ ಕನ್ಸಿಸ್ಟೆನ್ಸಿ. ಸೊ ನೀವು ಲಾಂಗ್ ಟರ್ಮ್ ಅಲ್ಲಿ ಒಂದು ಒಳ್ಳೆ ದುಡ್ಡನ್ನ ಮಾಡಬೇಕಂದ್ರೆ, ಅಥವಾ ಲಾಂಗ್ ಟರ್ಮ್ ಅಲ್ಲಿ ನೀವು ಕಂಟಿನ್ಯೂಸ್ ಆಗಿ ಸ್ಟಾಕ್ ಮಾರ್ಕೆಟ್ ಉಳಿಬೇಕಂದ್ರೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಒಂದೇ ಸಾರಿ ಹೆವಿ ಲಾಕ್ ನ ತಗೊಂಡು ಟ್ರೇಡ್ ಮಾಡಿ ದುಡ್ಡು ಕೊಳ್ಳೋಕ್ಕಿಂತ ಚಿಕ್ಕದಾಗಿ ಪ್ರಾಫಿಟ್ ನ ಮಾಡ್ಕೊಂಡು ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಿ. ಓಕೆ, ಸೊ ನೆಕ್ಸ್ಟ್ ಒಂದು ಬರುತ್ತೆ ಎಲ್ಲವೂ ಸೈಕಾಲಜಿ. ಈ ಸೈಕಾಲಜಿ ಇದೆಯಲ್ಲ, ಇದು 50%. ಸೈಕಾಲಜಿ ನಮಗೆ 50% ವರ್ಕ್ ಆಗುತ್ತೆ. ಯಾವ ತರ ಅಂದ್ರೆ ಸೈಕಾಲಜಿ ಕರೆಕ್ಟ್ ಆಗಿರ್ಬೇಕಂದ್ರೆ ನಮ್ಮ ಲಾಕ್ ಸೈಜ್ ಕಂಟ್ರೋಲ್ ಅಲ್ಲಿ ಇರಬೇಕು. ಸೊ ನೀವು ಎಷ್ಟು ಲಾಕ್ ಇಂದ ಟ್ರೇಡ್ ಮಾಡ್ತಾರೆ, 75 ಲಾಕ್ ಇಂದ ಟ್ರೇಡ್ ಮಾಡ್ತಾ ಇದ್ದೀರಾ, ಅಥವಾ 150 ಲಾಕ್ ಇಂದ ಟ್ರೇಡ್ ಮಾಡ್ತಾ ಇದ್ರೆ, ಎಷ್ಟು ಲಾಕ್ಸ್ ನೀವು ಟ್ರೇಡ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಾಕ್ ಸೈಜ್ ನ ಪದೇ ಚೇಂಜಸ್ ಮಾಡಬೇಡಿ, ಕಂಟಿನ್ಯೂಸ್ ಆಗಿ ಒಂದೇ ಲಾಕ್ ಸೈಜ್ ಮೇಲೆ ಟ್ರೇಡ್ ಮಾಡಿ. ಸೊ ನಿಮ್ಗೆ ಇದು 100% ವರ್ಕ್ ಆಗುತ್ತೆ. ಸೊ ಇಷ್ಟು ಕರೆಕ್ಟ್ ಆಗಿ 6 ಮಂತ್ ವರ್ಕ್ ಮಾಡಿ, ಇದ್ರ ಮೇಲೆ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು.